ಆತ್ಮೀಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಈ ಒಂದು ವಿಡಿಯೋದಲ್ಲಿ ಪಿಂಚಣಿದಾರರ 10% ಹೆಚ್ಚಳದ ಕುರಿತು ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ ವೀಕ್ಷಕರೇ. ಅದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ. ದಯಮಾಡಿ ವಿಡಿಯೋನ ಲೈಕ್ ಮಾಡಿ, ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರು. ಬನ್ನಿ, ಹಾಗಿದ್ದಲ್ಲಿ ಈ ಒಂದು ವಿಡಿಯೋ ಜೊತೆಗೆ ಕೇಂದ್ರದ ಮಾದರಿಯಲ್ಲಿ ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೂ ಮತ್ತು ಪಿಂಚಣಿದಾರರಿಗೂ ಕೂಡ ವೇತನವನ್ನು ನೀಡಬೇಕು. ಅದರ ಜೊತೆಗೆ ಹಳೆ ಪಿಂಚಣಿ ಯೋಜನೆ, ಈ ಎಲ್ಲ ಕುರಿತು ಚರ್ಚೆ ಮಾಡ್ತಾ ಬರೋಣ ಇನ್ ಡೀಟೇಲ್ ಆಗಿ. ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ವೀಕ್ಷಕರು. ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು, ಪ್ರಸ್ತುತ ಕರ್ನಾಟಕ ಸರ್ಕಾರದಿಂದ ಎಲ್ಲ ಪಿಂಚಣಿದಾರರಿಗೆ 10% ಪಿಂಚಣಿ ಹೆಚ್ಚಳ ಘೋಷಣೆ ಇನ್ನೂ ಕೂಡ ಅಧಿಕೃತವಾಗಿ ಆಗಿಲ್ಲ. ಆದರೆ ರಾಜ್ಯ ಸರ್ಕಾರವು ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ತುಟ್ಟಿ ಭತ್ಯೆ DA ಮತ್ತು DR ಅನ್ನು 14.25%ರಿಂದ 15.75%ಕ್ಕೆ 1.5%ರಷ್ಟು ಹೆಚ್ಚಿಸಿದೆ. ಇದು ಜನವರಿ 1, 2026ರಿಂದ ಜಾರಿಗೆ ಬಂದಿದೆ. ಈ ಹೆಚ್ಚಳವು ಪಿಂಚಣಿದಾರರು ಕೂಡ ಅನ್ವಯಿಸುತ್ತದೆ. ಇದೇ ವೇಳೆ 7ನೇ ವೇತನ ಆಯೋಗದ ಶಿಫಾರಸುಗಳ ಅನುಸಾರ ರಾಜ್ಯದಲ್ಲಿ ವೇತನ ಹಾಗೂ ಪಿಂಚಣಿ ಪರಿಷ್ಕರಣೆ ಈಗಾಗಲೇ ಜಾರಿಯಲ್ಲಿದ್ದು ಅನೇಕ ಪಿಂಚಣಿದಾರರಿಗೆ ಲಾಭವಾಗಲಿದೆ. ಹಾಗಾಗಿ ಕರ್ನಾಟಕದ ಪಿಂಚಣಿದಾರರಿಗೆ 10% ಹೆಚ್ಚಳ ಇದು ನಿಜವಾದ ಮಾಹಿತಿಯಾಗಿರುತ್ತಾ ಅನ್ನೋದೇ ಒಂದು ಪ್ರಶ್ನೆ. ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಕರ್ನಾಟಕ ಪಿಂಚಣಿದಾರರಿಗೆ 10% ಪಿಂಚಣಿ ಹೆಚ್ಚಳ ಎಂಬ ಸುದ್ದಿ ಭಾಳಷ್ಟು ಕೇಳ್ತಾ ಇದ್ದೀರಾ. ಆದರೆ ರಾಜ್ಯ ಸರ್ಕಾರದಿಂದ 10% ಪಿಂಚಣಿ ಹೆಚ್ಚಳದ ಅಧಿಕೃತ ಆದೇಶ ಇನ್ನೂ ಕೂಡ ಹೊರಬಿದ್ದಿಲ್ಲ. ಈಗ ಜಾರಿಯಲ್ಲಿರುವ ಹೆಚ್ಚಳ, ಕರ್ನಾಟಕ ಸರ್ಕಾರವು ತುಟ್ಟಿ ಭತ್ಯೆ, ತುಟ್ಟಿ ಸಹಾಯಧನ DR ಅನ್ನು 1.5%ರಷ್ಟು ಹೆಚ್ಚಳ ಮಾಡಿ ಜನವರಿ 1, 2026ರಿಂದ ಪೂರ್ವಾನ್ವಯವಾಗುವಂತೆ ಆದೇಶ ಮಾಡಿರುವ ಇನ್ಫಾರ್ಮೇಷನ್ ತಮಗೂ ಕೂಡ ಗೊತ್ತಿದೆ. ಹಾಗಾಗಿ ಈಗ 10% ಪಿಂಚಣಿ ಏನಿದೆ ಅದರ ಕುರಿತು ಸರ್ಕಾರದಿಂದ ಇನ್ನೂ ಯಾವುದೇ ಅಧಿಕೃತವಾಗಿ ಮಾಹಿತಿ ಬಂದಿರುವುದಿಲ್ಲ ವೀಕ್ಷಕರು. ಆದಷ್ಟು ಬೇಗ ಮಾಹಿತಿ ಬರಲಿ. ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.